ಓನರ್ಗೆ ನೀನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ರೆ ಬೈದು ಬಿಡ್ತೀರಾ. ಇನ್ನೂ ಒಂದು 4 ಕುಕ್ಕರ್ ತಕ್ಕೊಡು. ಒಂದು ಮಾಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. 5 ಕುಕ್ಕರ್ ತಗೊಂಡು ಏನು ತಿಂದಿದ್ಯವ? ಹಲೋ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಈ ಥರ ಬಂದಿದ್ದೀನಿ ಅಂತ ಅಂದರೆ ನನಗೆ ಚಳಿ ತಡೆಯೋಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ಶುಕ್ರವಾರ, ಇವತ್ತು ಅವ್ರಿಗೆಲ್ಲ ನಾನ್ ವೆಜ್ ಮಾಡಿಕೊಡ್ತಾಯಿದ್ದೀನಿ. ಅಪ್ಪಿ ವಾಶ್ ಮಾಡಿ ಕೊಡ್ತಾ ಇದ್ದಾನೆ. ಈ ಕಡೆ ವಿಡಿಯೋ ಕ್ಲಾರಿಟಿ ಸಿಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ರೆ ಬೈದು ಬಿಡ್ತೀರಾ. ಎನಿವೇಸ್ ಈ ಕಡೆ ಇಡ್ತೀನಿ, ಪರವಾಗಿಲ್ಲ. ಹಳೇದನ್ನ ಮಿಕ್ಸ್ ಮಾಡಬೇಡ ಹೋಗರ. ಇವಾಗ ಖಾಲಿ ಆಗ್ತಿದ್ದು ತಾನೇ ಅದೊಂದು 4. ಈ ಚೆನ್ನಾಗೈತೆ ಕಣೋ ಈರುಳ್ಳಿ. ಎಲ್ಲಿ ತಂದೆ? ಈರುಳ್ಳಿ ಅಂಗಡಿ. ನಿನಗೆ ನೆಗಡಿ ಆಗಿದೆ, ಇನ್ಮೇಲೆ ನನಗೆ ಸ್ಟಾರ್ಟ್ ಆದ್ರೆ ಏನ್ ಮಾಡುವುದು? ಇದೆ ಮತ್ತ ಸಂಕ್ರಾಂತಿ ಮುಗಿಯವರೆಗೂ ಬರಲ್ಲ. ಅಪ್ಪಿ ಇದೆಲ್ಲ ವಿಡಿಯೋ ರೆಕಾರ್ಡ್ ಆಗ್ತಿದೆ ಪಾ, ತಮಾಷೆಗಲ್ಲ. ನೋಡೋನು ಆ ಕಸಿನವನು ಭಾನುವಾರ ಬರ್ತಾನೆ 7 ಗಂಟೆ ಅಳ್ಳಾಡ್ಸ್ಕೊಂಡು ಒಣಕಾಸ ಸಿಗತ್ತ ಅಂತ. ಇವತ್ತು ಬಂದ್ರೆ ಅಲ್ಲಿ ಎಲ್ಲೂ ಮಿಕ್ಸಿದೇನು ತೋರಿಸ್ತಾ ಇಲ್ಲ ಅಲ್ವಾ? ಇವಾಗ ನಾನು ಮಿಕ್ಸಿ ರೆಡಿ ಮಾಡ್ಲಾ? ಐತೆ. ಏನೇನು ಹಾಕ್ಲಿ ಹೇಳು? ನೀನೇ ಹಾಕೋ ಬೇರೆ ತರ. ಇವಾಗ ನೆನೆ ತೋರಿಸ್ತಲ್ಲ ಹಂಗೆ ಮಾಡ್ತೀನಿ. ಮಟನ್ ಬಿರಿಯಾನಿನ ನಾನು ಅದಕ್ಕೆ ಮಟನ್ ಹಾಕ್ತೀನಿ. ಯಾರೇಳು? ಯಾವ್ದೋ ಮೂವಿಲಿ ರಮೇಶ್ ಮಾಡ್ತಿರ್ತಾರ ಗೊತ್ತಾ, ಹಿಂಗ್ ಕಾಲ್ ಎತ್ತಿ ಹಿಂಗ್ ಹಾಕೋದು. ನೆನ್ಪೈತಾ? ನೆನ್ಪಿದ್ಯಾ ನಿನಗೆ? ನಾವಿದು ನೋಡ್ಕೊಂಡು ಮಾಡ್ತಿರೋದು ಅದೇ ಬಾಳ್ ನಮ್ದು. ಅಷ್ಟೊಂದು ಎಷ್ಟು ಕೆಜಿ ಎತ್ಕೊಂಡವಳೆ ಅವಳು. ಇವತ್ತು ನಿಮಗೆ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೋ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಮಾಡ್ತಾ ಇದೀವಿ. ಅಪ್ಪಿ ಸರಿಯಾಗಿ ಬೈತಾವಳೆ ನನಗೆ. ಕುಕ್ಕರ್ ಲಾಕ್ ಮಾಡ್ತಾ ಇದೀವಿ. ಅಡಿಗೆ ಮನೆನ ಸ್ವಲ್ಪ ದೊಡ್ಡದಾಗಿ ಕಟ್ಟಿ ಅಂತ ಅನ್ಬೇಕಿತ್ತು ಓನರ್ಗೆ ನೀನು. ನನ್ನ ಹೆಂಡತಿಗೆ ಅಡಿಗೆ ಮನೆ ಸಾಲ್ತಾ ಇಲ್ಲ, ಚಿಕ್ಕದಾಗಿದೆ, ಐಟಮ್ ಇಟ್ಕೊಳಕ್ ಆಯ್ತಾ ಇಲ್ಲ ಅಂತ. ಕುಕ್ಕರಲ್ಲಿ ಮಟನ್ ಅರ್ಧ ಕೆಜಿ ಹಾಕ್ಬಿಟ್ಟು 4-5 ವಿಷಲ್ ತಗೊಳ್ಳೋಣ ಅಂತ ಅಂದ್ಕೊಂಡು ಉಪ್ಪು ಮತ್ತು ಅರಶಿನ ಚಿಲ್ಲಿ ಪೌಡರ್ನ ಹಾಕಿ ಗರಂ ಮಸಾಲ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಮಿಕ್ಸಿಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಈರುಳ್ಳಿ ಇದೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ, ಆಯಿತಾ? ನಂಗೆ ಇನ್ನೂ ಒಂದು 4 ಕುಕ್ಕರ್ ತಕ್ಕೊಡು. ಒಂದು ಮಾಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. 5 ಕುಕ್ಕರ್ ತಗೊಂಡು ಏನು ತಿಂದಿದ್ಯವ? ನೋಡು ಹೆಂಗ್ ಮಾತಾಡ್ತೀಯಪ್ಪಿ. ಅಲ್ಲಿ ನೀನು ನನಗೆ ಪ್ರೀತಿಯಿಂದ ಹೆಲ್ಪ್ ಮಾಡ್ತಾ ಇಲ್ಲ, ನಾನು ಲೇಟ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಾ ಇದೆಯಾ? ನಾನು ಜಗಳ ಆಡ್ತಾ ನೀನೇ ಬಂದು ಹೆಲ್ಪ್ ಮಾಡ್ಕೊಳ್ತಿದ್ದಪ್ಪ ರಾಜ್ಕುಮಾರ್.
ನಿಮ್ಗೆಲ್ರೂ ಚೆನ್ನಾಗಿ ಗೊತ್ತಿರೋ ಹಾಗೆ ನಾನು ಅಪ್ಪಿ ತುಂಬ ಟೈಮ್ ಸ್ಪೆಂಡ್ ಮಾಡೋದು ಅಡುಗೆ ಮನೇಲೇನೆ. ತುಂಬ ಮಾತಾಡ್ತೀವಿ, ತುಂಬ ರೇಗಿಸ್ಕೋತೀವಿ. ಸೊ ಅದು ರಿಯಲಿಸ್ಟಿಕ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಅದು ಯಾವುದನ್ನು ಕೂಡ ವಾಯ್ಸ್ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಲಿಲ್ಲ, ಆಡಿಯೋ ಆಗೇ ಇರಲಿ ಅಂತ ಬಿಟ್ಟೆ. ಏನೇನು ಐಟಮ್ ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ವಿ. ಅದಾದಮೇಲೆ ಒಂದು ಪಾನ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ನಾವು ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ವಿ. 3 ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, 2 ಚಿಕ್ಕ ಟೊಮೆಟೊ ತೊಗೊಂಡು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. 3/4 kg ಚಿಕನ್ನ ನೀಟಾಗಿ ವಾಶ್ ಮಾಡಿ ನೀರನ್ನ ಸೋರೋದಕ್ಕೆ ಬಿಟ್ಟು ಹಾಕೋತಾ ಇದ್ದೀನಿ. ಮೊಸರು ಬಳಸೋದ್ರಿಂದ ಟೊಮೆಟೊನ ನಾನು ಬರೀ ಚಿಕ್ಕದು 2 ಹಾಕ್ಕೊಂಡಿದ್ದೀನಿ. ಚಿಕನ್ ಬೇಯೋದಕ್ಕೆ ಅಂದ್ಬಿಟ್ಟು ಇವಾಗಲೇ ಸ್ವಲ್ಪ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ. ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ಸ್ಪರ್ಶ್ ರೆಡಿಮೇಡ್ ಚಿಕನ್ ಮಸಾಲ ಪೌಡರ್ ಹಾಕೋದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ನ ಕೂಡ ನಾನು ಬಳಸ್ಕೊಂಡಿದ್ದೀನಿ. ಎಲ್ಲ ಮಸಾಲ ಐಟಮ್ಸ್ಗಳನ್ನು ಕೂಡ ಚಿಕನ್ಗೆ ನೀಟಾಗಿ ಹೊಂದ್ಕೋಬೇಕು. ಕೆಲವರು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಫ್ರೈ ಮಾಡ್ಕೋತಾರೆ, ಹಾಗೂ ಮಾಡ್ಬೋದು. ಇನ್ನು ಕೆಲವರು ಈ ರೀತಿ ಕೂಡ ಮಾಡ್ತಾರೆ. ನೀಟಾಗಿ ಅದನ್ನು ಬಾಡಿಸಿದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ. ತೀರಾ ಜಾಸ್ತಿ ಕೂಡ ಹಾಕೋಬೇಡಿ. ಮೊಸರು ಯಾಕೆ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆದರೆ ಅಪ್ಪಿ ಹೇಳಿದ್ದು ನೀಟಾಗಿ ಬೇಯುತ್ತೆ ಅಂತ ಹೇಳ್ದ. ನನಗೆ ಗೊತ್ತಿಲ್ಲ ಅದೆಲ್ಲ, ಬಟ್ ನಾನು ಇದೇ ಫಸ್ಟ್ ಟೈಮ್ ಮೊಸರು ಯೂಸ್ ಮಾಡಿರೋದು. ನಾನು ಇದಕ್ಕೆ 1 ಕ್ಯಾಪ್ಸಿಕಮ್ನ ನೀಟಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಟೇಸ್ಟ್ ಸಖತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು. ಚಿಕನ್ ನೀಟಾಗಿ ಕುಕ್ ಆಗಬೇಕು. ಸೊ ಮೇಲ್ಗಡೆ ಪಾತ್ರೆನ ಮುಚ್ಚಿ ಒಂದು 10 ಮಿನಿಟ್ಸ್ ಅದನ್ನು ಬೇಯೋದಕ್ಕೆ ಬಿಡಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಉದುರಿಸ್ಕೊಳ್ಳಿ. ಯಾವಾಗಲೂ ಶುರುನಲ್ಲೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಯೂಸ್ ಮಾಡಬಾರ್ದು, ಅದು ಲಾಸ್ಟಲ್ಲಿ ಯೂಸ್ ಮಾಡಿದಾಗ ಅದು ಫ್ಲೇವರ್ ಸಖತ್ತಾಗಿರುತ್ತೆ. ಇವಾಗ ನೀವು ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಫ್ರೈಗೆ ನೀರು ಹಾಕಿ ಹೆಚ್ಚಿಸ್ಕೋಬೋದು. ನನಗೆ ಸ್ವಲ್ಪ ಗ್ರೇವಿ ಬೇಕಾಗಿರೋದ್ರಿಂದ ನೀರು ಹಾಕಿ ಸ್ವಲ್ಪ ಹೆಚ್ಚಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಟೆ. ಸೊ ಇದಕ್ಕೆ ನೀವು ಲೆಮನ್ ಯೂಸ್ ಮಾಡಿದ್ರೆ ಲೆಮನ್ ಚಿಕನ್ ಆಗುತ್ತೆ. ಚಿಕನ್ ಏನೋ ರೆಡಿ ಆಯಿತು, ಮಟನ್ ಬಿರಿಯಾನಿ ಮಾಡಬೇಕಲ್ವಾ? ಮಟನ್ ಬೇಯ್ಲಿ ಅಂದ್ಬಿಟ್ಟು ಸಪ್ರೇಟಾಗಿ ಆಲ್ರೆಡಿ ವಿಷಲ್ ಹೊಡ್ಸ್ಕೊಂಡಿದ್ವಿ, ಅದು ನಿಮಗೆ ನೆನಪಿದೆ ಅನಿಸುತ್ತೆ. ಸೊ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಿದ ನಂತರ ಎಲ್ಲ ಸ್ಪೈಸಸ್ನ ನೀವು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ 1 ಕಪ್ ಆಗೋಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಉದ್ದುದ್ದಕ್ಕೆ ಎಂತಕ್ಕೆ ಅಂತಂದರೆ ಟೇಸ್ಟ್ ಸಖತ್ತಾಗಿ ಸಿಗುತ್ತೆ. ಈರುಳ್ಳಿ ಕಟ್ ಮಾಡೋದ್ರಲ್ಲೂ ವಿಧ ಇದೆ ಅಂತ ಹೇಳ್ತಾರೆ. ಸೊ ನಾನು ಈಗಲೇ ಸ್ವಲ್ಪ ರುಚಿ ಹಾಕಿದ್ದೀನಿ, ಈರುಳ್ಳಿಗೂ ಕೂಡ ಅದು ಹೊಂದ್ಕೊಳ್ಳಿ ಅಂದ್ಬಿಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡಿ ನಾನು ಏನು ರುಬ್ಕೊಂಡು ಮಸಾಲೆ ಅದನ್ನು ನಾನು ಹಾಕಿ ಬಾಡಿಸ್ಕೊತಾ ಇದ್ದೀನಿ. 2 ಚಿಕ್ಕ ಟೊಮೊಟೊ ತೊಗೊಂಡು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಮಿಕ್ಸಿಗೂ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಆದರೆ ಹಂಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಅನಿಸುತ್ತೆ. ಬಟ್ ಟೊಮೆಟೊನ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ನೀಟಾಗಿ ಅದು ಎಲ್ಲನೂ ಕೂಡ ಹೊಂದ್ಕೊಂಡು ಆದಮೇಲೆ ನೀವು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಯೂಸ್ ಮಾಡ್ಕೋಬೋದು. ಮೊಸರು ಹಾಕುವಾಗ ಅಲ್ಲೇ ಬಾಡಿಸ್ಕೊಬಿಡಿ, ಇಲ್ಲ ಅಂತಂದರೆ ಒಡೆದೋಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ ಅಲ್ಲಿ ನೀವು ಕೈ ಆಡಿಸಿಲ್ಲ ಅಂತಂದರೆ. ಸೊ ಆಗ್ತಿದ್ದಂಗೆನೇ ನೀವು ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೀಟಾಗಿ ಎಲ್ಲನೂ ಕೂಡ ಹೊಂದ್ಕೊಂಡು ಆದಮೇಲೆ ಮಸಾಲೆ ಮೊಸರು ಎಲ್ಲನೂ ಕೂಡ ಒಂದು 2 ಮಿನಿಟ್ಸ್ ಆದಮೇಲೆ ನೀವೇನು ಕುಕ್ಕರಲ್ಲಿ ವಿಷಲ್ ಕೊಟ್ಕೊಂಡಿರ್ತೀರ ಆ ಮಟನನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಮಿಕ್ಸ್ ಆಗಲಿ ಎಲ್ಲನೂ ಕೂಡ ಮಸಾಲೆ ಮಟನಿಗೆ. ವಿಷಲ್ ಕೂಗಿಸ್ಕೊಂಡಾಗಿರುತ್ತಲ್ಲ ನೀರು, ಅದೇ ನೀರನ್ನು ಬಳಸ್ಕೊತಾ ಇದ್ದೀನಿ. ನಾನು 1.5 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ನಾನು ಒಂದು 3 ಲೋಟ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ಮಟನ್ ಕೂಗಿಸ್ಕೊಂಡಿರೋ ನೀರು ವೇಸ್ಟ್ ಅಂತ ಬಿಸಾಕಕ್ಕೆ ಹೋಗಬೇಡಿ, ಅದರಲ್ಲೇ ಇರೋದಂತೆ ಅಂಶಗಳು. ಸೊ ನಾನು ಅಕ್ಕಿನ ತೊಳೆದು ಉನಿ ಹಾಕಿದ್ದೆ, ಅದನ್ನು ಹಾಕಿ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಮೇನ್ ಪಾಯಿಂಟ್ ಏನು ಅಂತಂದರೆ ಯಾವುದೂ ಉಡುಡಿಯಾಗಿ ಬರಬೇಕು ಅಂತಂದರೆ ಮಸಾಲ ಎಲ್ಲದಕ್ಕೂ ಹೊಂದ್ಕೊಂಡಿರಬೇಕು. ನಾನು ಇವಾಗ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಬಾಡಿಸ್ಕೊಂಡು, ಏಕೆಂದರೆ ತಡ ಹಿಡಿಬಾರ್ದು, ಅಂದರೆ ಕರಿಗೆ ಆಗಬಾರ್ದು ಕೆಳಗಡೆ. ನೀವು ಮಿಕ್ಸ್ ಮಾಡೋದು ತುಂಬ ಮ್ಯಾಟರ್ ಆಗುತ್ತೆ. ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನು ಬಳಸಿದ್ದೀನಿ. ಹಾಗೆ ಸ್ವಲ್ಪ ಕೈ ಆಡಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಡ್ತೀನಿ ಹಂಗೇನೆ. ಅದಾದಮೇಲೆ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಅದಾದಮೇಲೆ ಒಂದೇ ವಿಷಲ್ ನಾನು ಕೊಡ್ಸ್ಕೊಳ್ಳೋದು. ಯಾವಾಗಲೂ ರೈಸ್ ಹಾಕಿದಾಗ ನಾನು 2-3 ವಿಷಲ್ ಕೊಡೋಕ್ಕೆ ಹೋಗಲ್ಲ, ಒಂದೇ ವಿಷಲ್ಲು. ಒಂದು ವಿಷಲ್ ಆದಮೇಲೆ ಅದು ಆರೋವರೆಗೂ ಬಿಡ್ತೀನಿ, ಆರಿದ ಮೇಲೆ ತೆಗಿತೀನಿ. ಬಿಕಾಸ್ ಬೇಗ ಕೂಡ ರೈಸ್ ಕುಕ್ ಆಗುತ್ತೆ. ಜಸ್ಟ್ ನೀವೇ ನೋಡ್ತಾ ಇರಿ ಹೇಗೆ ಕಾಣಿಸುತ್ತೆ ಅಂತ. ಲಿಟ್ರಲಿ ಆ ಕುಕ್ಕರ್ ಓಪನ್ ಮಾಡೋಕ್ಕೂ ಮುಂಚೆನೇ ಸ್ಮೆಲ್ ಸಖತ್ತಾಗಿ ಬರ್ತಾಯಿತ್ತು. ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಮೇಲಿರುತ್ತೆ. ಮಟನ್ ಬೆಂದಿದೆಯಾ ಇಲ್ವಾ ಅನ್ನೋದನ್ನು ಅವರೇ ಹೇಳಬೇಕು, ಯಾಕಂದರೆ ನಾನು ತಿನ್ನುವುದಿಲ್ಲ.
ಎರಡೂ ಅವರೇ ಹೇಳಬೇಕು. ಬಟ್ ಸ್ಮೆಲ್ ಅಂತೂ ನಿಜ ಸಾಕಾದಾಗ ಬರ್ತಿದೆ. ಇವಾಗ ನೀನು ಅದು ಅಟ್ಲೀಸ್ಟ್ ಕ್ಯಾಮ್ರಾ ಆದ್ರೂ ಹಿಡ್ಕೊಂಡು ಮಾತಾಡ್ತಾ ಇದೀಯ ನೀನು. ನೋಡಿ ಎಲ್ಲೂ ಏನಂತೀವಿ ತಿರುಗಿಸ್ತಾ ಇದ್ದೀನಿ, ಮಾತಾಡಕ್ ಬಿಡು ಸ್ವಲ್ಪ. ತಳ ಸೀದಿಲ್ಲ ಅಂತಾರ ಅದಕ್ಕೆ, ಕರಿಗಾಗಿಲ್ಲ, ಎಲ್ಲೂ ಒಂಚೂರು ಏನೂ ಆಗಿಲ್ಲ ಗೈಸ್, ಪರ್ಫೆಕ್ಟ್ ಆಗಿದೆ. ನಮ್ಮ ಬಾಳಿಯವ್ರು 3 ದಿನ ಬರೀ ಬಿರಿಯಾನಿನೇ. ಬಾಕ್ಸ್ಗೂ ಹಾಕೊಂಡು ಹೋಗ್ರಿ. ಅದು ನಾನು ಜಾಸ್ತಿ ಎಲ್ಲಿ ತಂದ್ಬಿಡ್ತಾರೋ ಅಂದ್ಬಿಟ್ಟು ಸ್ವಲ್ಪನೇ. ಇಲ್ಲ ಪಿ, ಕೆಳಗಡೆ ಯಾವತ್ತೂ ಮಸಾಲೆ ಇರಲ್ಲ, ಮಸಾಲೆ ಯಾವತ್ತಿದ್ರೂ ಮೇಲೆ ಇರೋದು. ನೀಟಾಗಿ ನೀನು ಬರೋಕ್ಕೂ ಮುಂಚೆನೇ ತಿರುಗಿಸಿದ್ದೆ. ಆದರೆ ನಿಜ ಹೇಳ್ತೀನಿ, ಗಮ್ ಅಂತಿದೆ. ಒಂದು ವೇಳೆ ಏನಾದರೂ ಸಕ್ಸಸ್ ಆದರೆ ಅಂಗಡಿ ಇಟ್ಬಿಡೋಣ ಅಪ್ಪಿ. ಮಿಷನ್ ಸಕ್ಸಸ್ ಆದರೆ ಅಂಗಡಿ ಇಟ್ಬಿಡೋಣ ಅಂಗಡಿ. ಜಸ್ಟ್ ನೋಡಿ ಹೊಗೆ ಹೇಗೆ ಹೋಗ್ತಾ ಇದೆ ಅಂತ. ಬಿಸಿ 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 ಬಿಸಿ. ಇಡ್ಕೋ ಬಿಸಿ. ತಿಂದ್ಬಿಟ್ಟು ಹೇಳು. ನೀನು ತಂದಿರೋದು ಅರ್ಧ kg ಅಲ್ವಾ ಪಿ? ನೀ ಸೌತೆಕಾಯಿ ತಿಂದಿಲ್ಲ ಅಂದರೆ ಅವ್ರಿಗೆ ಹಾಕ್ಬಿಡು, ಅವ್ರು ಎತ್ಕೋತಾರೆ. ತಿಂದ್ಬಿಟ್ಟು ಹೇಳು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ. ಚೆನ್ನಾಯ್ತಾ? ರುಚಿ ಕರೆಕ್ಟಾಗಿದೆಯಾ? ಬೆಂದಾಯ್ತಾ ಮಟನ್ ನೋಡು. ಜೀವನ ಸಾರ್ಥಕ ಆಯ್ತು ಮನೋ ನಂದು. ಫಸ್ಟ್ ಟೈಮ್ ಮಾಡಿರೋದು ಗೊತ್ತಾ? ಅಲ್ಲಿ ನಿನ್ನ ಮಾತಿನ ಅರ್ಥ ಚೆನ್ನಾಗಿರೋ ಮಟನ್ ತಂದಿದ್ದೀನಿ ಅಂತನ ಇಲ್ಲ ಅಂತನ? ನೀನು ಹೇಳ್ತಿರೋದು ನಾನು ತಿನ್ನು ಅಂದೆ. ಹೌದು, ನಾನು ಕೇಳಿದ್ದೀನಿ ಮನು, ಏನಂತ ಕೇಳಿದ್ದೀನಿ ಗೊತ್ತಾ? ಬಾಕ್ಸಿಗೆ ತಗೊಂಡೋಯ್ತೀಯಾ ಇಲ್ವಾ ಅಂತ ನಾನು ಕೇಳಿದೆ. ಅವ್ನು ಹೆಂಗೆ ಅಂದರೆ ಟೇಸ್ಟ್ ನೋಡ್ಬಿಟ್ಟು ಹೇಳೋಣ ಅಂತಂದ್ಬಿಟ್ಟು ತಗೋಗಲ್ಲ ಅಂದ. ಈಗ ತಿಂದುಬಿಟ್ಟು ಬಾಕ್ಸಿಗೆ ಹಾಕು ಅಂತವನೇ. ಅಬ್ಬಬ್ಬಾ, ಟಿಶ್ಯೂ. ಸರಿ, ಬೆಳಿಗ್ಗೆ ಅಂಗಡಿ ಕೊಡ್ತೀಯಾ? ಎಂತ ಏನು ಮನು, ನಾನು ಈ ಥರ ಇಟ್ಟರೆ ಮಾಡಿದರೆ ಸಾಕಾಗಲ್ವಾ ಮನು? ದಿನಕ್ಕೊಂದು 50 ಪ್ಲೇಟ್ ಮಾರಲ್ವಾ ನಾನು? ನಾನು ಬ್ರಷ್ ಮಾಡಿದೆ. ಫೈನಲಿ ನನಗೆ ಏನಾದರೂ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬೇಡ, ದೋಸೆ ಇಟ್ಟಿತ್ತು. ಸೊ ಸಿಂಪಲ್ಲಾಗಿ ಚಟ್ನಿ ಮಾಡಿಕೊಂಡೆ. ಸೀರಿಯಸ್ ಆಗಿ ಹೇಳ್ತೀನಿ, ಚಟ್ನಿ ಫುಲ್ ಖಾರವಾಗಿದೆ, ಸಖತ್ತಾಗಿದೆ. ಅಲ್ಲಿ ಬ್ರಷ್ ಮಾಡಿಬಿಟ್ಟು ತಿಂತಾ ಇದ್ದೀನಿ. ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ, ತಿನ್ಕೊಂಡು ಆಮೇಲೆ ಬರ್ತೀನಿ, ಆಯಿತಾ?